ನೋಡಿ, ಬಿಡದಿ ಟೌನ್ಶಿಪ್ ವಿಚಾರ ನಾನಾ ನೀನಾ ಅನ್ನುವಂತಹ ಮಟ್ಟಿಗೆ ಹೋಗಿದೆ ಕೆಸರರ ಚಾಟ. ಈ ಕಡೆ ಕಾಂಗ್ರೆಸ್ ಸರ್ಕಾರ ಡಿ ಕೆ ಶಿವಕುಮಾರ್ ಅವರು ಬಿಡದಿ ಟೌನ್ಶಿಪ್ ಅನ್ನ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು ಬಿಜೆಪಿ ಬಿಡದಿ ಟೌನ್ಶಿಪ್ ಮಾಡಕ್ಕೆ ಬಿಡಲ್ಲ. ಆ ಭಾಗದ ರೈತರು ಕೂಡ ಅಷ್ಟೇ ಪಾದಯಾತ್ರೆ ಮಾಡಿದ್ರು, ಗ್ರಾಮಗಳಿಗೆ ಭೇಟಿ ಕೊಟ್ಟರು, ಫ್ರೀಡಂ ಪಾರ್ಕಲ್ಲಿ ಪ್ರೊಟೆಸ್ಟ್ಗಳು ಆಗ್ತಾನೇ ಇದೆ. ಬಿಡದಿಯಿಂದ ಬೈರಮಂಗಲದಿಂದ ಪಾದಯಾತ್ರೆ ಕೂಡ ಆಯಿತು. ಸೊ ಹಾಗಾಗಿ ಈ ಜಟಾಪಟಿ ಕೋರ್ಟ್ ಮೆಟ್ಟಿಲೇರಿದೆ. ಹೈಕೋರ್ಟ್ ಏಕಸದಸ್ಯ ಪೀಠ ಈಗ ಸರ್ಕಾರಕ್ಕೆ ಖಡಕ್ ಆದಂತಹ ಸೂಚನೆಯನ್ನು ಕೊಟ್ಟಿದೆ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರಿಗೆ ದೊಡ್ಡ ಮಟ್ಟದ ಜಯ. ಹಾಗಾದರೆ ಹೈಕೋರ್ಟ್ ಏಕಸದಸ್ಯ ಪೀಠ ಸರ್ಕಾರಕ್ಕೆ ಏನಂತ ಖಡಕ್ ಸೂಚನೆಯನ್ನು ಕೊಟ್ಟಿದೆ ನೋಡಿ. ಭೂಸ್ವಾಧೀನವನ್ನು ಪ್ರಶ್ನಿಸಿ ರೈತರು ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದರು. ಈ ರಿಟ್ ಅರ್ಜಿಯನ್ನು ವಿಚಾರಣೆಯನ್ನು ಹೈಕೋರ್ಟು ಕೈಗೆತ್ತಿಕೊಂಡಿದೆ. ವಿಚಾರಣೆ ಕೂಡ ಆಗ್ತಾ ಇದೆ. ವಾದ ಪ್ರತಿವಾದಗಳ ವೇಳೆ ಹೈಕೋರ್ಟ್ ಸರ್ಕಾರಕ್ಕೆ ಈಗ ಮಹತ್ವದ ಸೂಚನೆಯನ್ನು ಕೊಟ್ಟಿದೆ. ಬೆಂಗಳೂರು ನಗರ ಹೊರವಲಯದಲ್ಲಿರೋ ಬಿಡದಿ ಟೌನ್ಶಿಪ್ ಸುಮಾರು 9,000 ಎಕರೆ ಬಿಡದಿ ಟೌನ್ಶಿಪ್ಪನ್ನು ಮಾಡೋದಕ್ಕೆ ಅಲ್ಲಿ ಆ ಮಾಗಡಿ ಶಾಸಕರಾದಂತಹ ಬಾಲಕೃಷ್ಣ ಅವರು ಸಚಿವರು ಅವರು ಹೇಳೋದು 80% ರೈತರು ಒಪ್ಕೊಂಡ್ಬಿಟ್ಟಿದ್ದಾರೆ, ಇನ್ನೊಂದು 20% ರೈತರು ಒಪ್ತಾ ಇಲ್ಲ ಅಂತ ಹೇಳಿ. ಆದರೆ ಅಲ್ಲಿಯ ವಾಸ್ತವವನ್ನು ಹೋಗಿ ನೋಡಿದಾಗ ಒಂದು 5ರಿಂದ 10% ರೈತರು ನಾವು ಕೊಡ್ತೀವಿ ಭೂಮಿನ ಅಂತ ಇದ್ದಾರೆ. ಯಾರು? ಎಲ್ಲೋ ಒಳಗಡೆ ಇರುವಂತಹ ಭೂಮಿ, ಅಲ್ಲಿ ಕರೆಕ್ಟಾಗಿ ನೀರಿನ ಸಂಪರ್ಕ ಇಲ್ಲ, ರಸ್ತೆ ಇಲ್ಲ, ಒಂದು 50-60 ಲಕ್ಷಕ್ಕೂ ಕೇಳಲ್ಲ ಎಕರೆ, ಹೋಗಲಿ ಒಂದು 2-2.5 ಕೋಟಿ ಕೊಡ್ತಿದ್ದಾರಲ್ಲ ಅಂಥ ರೈತರು ಕೊಟ್ಬಿಡೋಣ. ಮತ್ತು ಅಲ್ಲಿರುವಂಥವರು ಯಾರೂ ಕೂಡ 10 ಎಕರೆ 20 ಎಕರೆ ಜಮೀನ್ದಾರರುಗಳು ಯಾರೂ ಇಲ್ಲ. 10 ಗುಂಟೆ 20 ಗುಂಟೆ ಇಟ್ಕೊಂಡು 2 ಹಸ ಸಾಕೊಂಡು ಜೀವನ ಮಾಡ್ತಾ ಇರುವಂಥವರು. ಹಾಗಾಗಿ ಬಿಡದಿ ಟೌನ್ಶಿಪ್ ನಿರ್ಮಿಸೋದಕ್ಕೆ 516 ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನು ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಯೋಜನೆಗಾಗಿ ವಶಪಡಿಸಿಕೊಳ್ಳೋದಕ್ಕೆ ಮುಂದಾಗಿದೆ. ಆ 9,000 ಎಕರೆಯಲ್ಲಿ 516 ಎಕರೆ ಈಗ ಆಲ್ರೆಡಿ ವಶಪಡಿಸ್ಕೊಳ್ಳೋಕೆ ಏನು ಮುಂದಾಗಿದೆ ಸರ್ಕಾರ. ಇದನ್ನು ಪ್ರಶ್ನೆ ಮಾಡಿ ಭೂ ಸ್ವಾಧೀನವನ್ನು ಪ್ರಶ್ನಿಸಿ ರೈತರು ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಆ ರಿಟ್ ಅರ್ಜಿ ವಿಚಾರಣೆಯನ್ನು ಹೈಕೋರ್ಟು ಕೈಗೆತ್ತಿಕೊಂಡಿದೆ. ವಾದ ಪ್ರತಿವಾದದ ವೇಳೆ ಹೈಕೋರ್ಟ್ ಸರ್ಕಾರಕ್ಕೆ ಮಹತ್ವದ ಸೂಚನೆಯನ್ನು ಕೊಡುತ್ತೆ. ಹೈಕೋರ್ಟು ಖಡಕ್ಕಾದಂತಹ ಸೂಚನೆ ಕೊಟ್ಟಿರೋದು. ರಿಟ್ ಅರ್ಜಿ ವಿಚಾರಣೆಯಾದಾಗ ಕೋರ್ಟ್ ಹೇಳುತ್ತೆ, ಅನುಮತಿ ಇಲ್ಲದೆ ಒಂದು ಇಟ್ಟಿಗೆಯು ಅಲುಗಾಡುವಂತಿಲ್ಲ, ಕೋರ್ಟ್ ಅನುಮತಿ ಕೊಡಬೇಕು. ಅಲ್ಲಿ ಒಂದು ಮರದ ರಂಬೆ ಕಡಿಬೇಕು ಅಂದ್ರೂ ಕೋರ್ಟ್ ಅನುಮತಿ ಪಡ್ಕೋಬೇಕು. ಹೋಗ್ಬಿಟ್ಟು ಸುಮ್ಮನೆ ಮೊನ್ನೆ ಸರ್ವೆ ಮಾಡಕ್ಕೆ ಹೋಗ್ಬಿಟ್ಟು ರೈತರ ಹತ್ರ ಪರ್ಕೆಲ್ ಹೊಡೆಸ್ಕೊಂಬಂದ್ರಲ್ಲ ರೈತರ ಹೆಣ್ಮಕ್ಳು, ಇನ್ನೇನ್ರಿ ಆಗುತ್ತೆ? ಅಯ್ಯೋ ರೀ, ನಮ್ಮ ಜಮೀನು ನಮ್ಮ ಮುತ್ತಾತ ತಾತನ ಕಾಲದಿಂದ ತಲತಲಾಂತರಗಳಿಂದ ಮಾಡ್ಕೊಂಬಂದಿರೋ ಜಮೀನು ಯಾರೋ ಬಂದುಬಿಟ್ಟು ಅವನು ಸರ್ವೆ ಮಾಡ್ತಾನೆ ಅಂದರೆ ಹೆಂಗೆ ಬರೋಕ್ಕೆ ಸಾಧ್ಯ ಸ್ವಾಮಿ? ಖಾತೆ ಪಾಣಿ ಕಂದಾಯ ಎಲ್ಲ ನಾವು ಕಟ್ತಾ ಇದ್ದೀವಿ, ನಮ್ಮ ಹೆಸರಲ್ಲಿದೆ. ಬಂದ್ಬಿಟ್ಟು ಅವನ ಪಾಡಿಗೆ ಅವನು ನಮ್ಮ ಜಮೀನಿಗೆ ಹೊಲಕ್ಕೆ ಗದ್ದೆಗೆ ನುಗ್ಬಿಟ್ಟು ಸರ್ವೆ ಮಾಡಿಬಿಟ್ರೆ ಪರ್ಕೆಲ್ ಹೊಡೆದು ಅವತ್ತು ಹೆಣ್ಮಕ್ಳು ವಾರ್ನಿಂಗ್ ಕೊಡ್ತಾರೆ. ಡಿ ಕೆ ಶಿವಕುಮಾರ್ ಅವರೇ, ಪರ್ಕೆಲ್ ಹೊಡಿತೀವಿ, ಇದು ಸ್ಯಾಂಪಲ್ ಅಷ್ಟೇ, ಹೀಗೆ ಮಾಡಬೇಡಿ, ಚೆನ್ನಾಗಿರಲ್ಲ ಅಂತ ಹೇಳಿ. ಈಗ ಕೋರ್ಟ್ ಹೇಳಿದೆ, ಅನುಮತಿ ಇಲ್ಲದೆ ಒಂದು ಇಟ್ಟಿಗೆನೂ ಅಲಗಾಡಂಗಿಲ್ಲ, ಒಂದು ಮರ ಕೂಡ ಕಡಿಯೋ ಹಂಗಿಲ್ಲ. ಹೈಕೋರ್ಟ್ ನ್ಯಾಯಮೂರ್ತಿ ಆರ್ ನಟರಾಜ್ ಅವರ ಏಕಸದಸ್ಯ ಪೀಠ ಖಡಕ್ಕಾಗೆ ಸೂಚನೆಯನ್ನು ಕೊಟ್ಟಿದೆ. ರಾತ್ರಿ ಆಸ್ತಿಯನ್ನು ನಾಶಪಡಿಸಂಗಿಲ್ಲ. 4 ಕೃಷಿಕರು ರಿಟ್ ಅರ್ಜಿಯನ್ನು ಸಲ್ಲಿಸಿದ್ರು. ಅದರ ವಿಚಾರಣೆ ನಡೆಸಿದಂಥ ಹೈಕೋರ್ಟು ಪರಿಹಾರ ಪ್ರಕಟವಾದರೂ ಕೃಷಿಕರ ವಿರುದ್ಧ ಕೋರ್ಟ್ ಅನುಮತಿ ಇಲ್ಲದೆ ಯಾವುದೇ ಕ್ರಮ ತೆಗೆದುಕೋಬಾರ್ದು. ಪರಿಹಾರ ಕೊಟ್ಟಿದ್ದಾರೆ ಒಂದಷ್ಟು ಜನಕ್ಕೆ, ಆದರೂ ಏನೂ ಮಾಡಂಗಿಲ್ಲ. ಬುಲ್ಡೋಜರ್ ಏನಾದರೂ ತೆಗೆದುಕೊಂಡು ಹೋದರೆ, ರಾತ್ರಿ ಏನಾದರೂ ಆಸ್ತಿ ನಾಶಪಡಿಸೋ ಕೆಲಸಕ್ಕೆ ಕೈ ಹಾಕಿದ್ರೆ ಚೆನ್ನಾಗಿರಲ್ಲ. ಹೈಕೋರ್ಟು ಖಡಕ್ಕಾಗೆ ಸೂಚನೆ ಕೊಟ್ಟಿದೆ. ಹಾಗಾದರೆ ಅರ್ಜಿದಾರರ ಪರ ವಕೀಲರು ಏನು ವಾದ ಮಂಡನೆ ಮಾಡಿದ್ರು ನೋಡಿ. ಅರ್ಜಿದಾರರ ಪರ ವಕೀಲರ ವಾದ, ಸಾಕಷ್ಟು ರೈತರು ಭೂಮಿ ನೀಡೋದಕ್ಕೆ ಮುಂದೆ ಬಂದಿದ್ದಾರೆ. ಈ ಹಿಂದೆ ಎಜಿ ವಾದದಲ್ಲಿ ಮಾಹಿತಿ ಕೊಟ್ಟರು, ಆದರೆ ಈ ಸಂಬಂಧ ಯಾವುದೇ ದಾಖಲೆ ಹಾಜರುಪಡಿಸಿಲ್ಲ ಹೇಳಿದ್ದಾರೆ ಬಾಯಿ ಮಾತಲ್ಲಿ. ಬಾಲಕೃಷ್ಣ ಅವರು ಹೇಳ್ತಾರೆ ಹೋದಾಗೆಲ್ಲ, ರೀ 80% ಒಪ್ಕೊಂಡ್ಬಿಟ್ಟವ್ರಿ, ಇನ್ನೊಂದು 20% ಒಪ್ಕೊಂಡಿಲ್ಲ. ಅದಕ್ಕೆ ಸೂಕ್ತ ದಾಖಲೆ ಕೊಡಿ ಬಾಲಕೃಷ್ಣ ಅವರೇ.
ಬನ್ನಿ ನಾವು ಕೊಡ್ತೀವಿ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಬನ್ನಿ ನಾವು ಕೊಡ್ತೀವಿ. 80% ರೈತರು ನೋ ನಾವು ಕೊಡಲ್ಲ ಅಂತ ಹೇಳ್ತಿದ್ದಾರೆ. ದಾಖಲೆ ನಾವು ಕೊಡ್ತೀವಿ ಬನ್ನಿ. ನಮ್ಮ ಪ್ರಕಾರ 5% ರೈತರು ಜಮೀನು ಕೊಡೋದಕ್ಕೆ ಮುಂದೆ ಬಂದಿಲ್ಲ. ಇದು ವಕೀಲರ ವಾದ. ಇನ್ನು ಬಿಡದಿ ಟೌನ್ಶಿಪ್ ಪರ ವಕೀಲರಾದಂತಹ ಶಿವಪ್ರಕಾಶ್ ಶಾಂತನಗೌಡರ್ ವಾದ ಮಂಡಿಸ್ತಾರೆ. ಕೃಷಿಕರನ್ನ ಒಕ್ಕಲೆಬ್ಬಿಸೋದಿಲ್ಲ, ಬಲವಂತದ ಕ್ರಮ ತೆಗೆದುಕೊಳ್ಳೋದಿಲ್ಲ. ಹಿಂದೆ ಎಜಿ ಹೇಳಿದ್ದಾರೆ, ಭೂಸ್ವಾಧೀನ ಪ್ರಕ್ರಿಯೆ ಇನ್ನೂ ಆರಂಭ ಆಗಿಲ್ಲ ಅಂತ. ವಾದ ಪ್ರತಿವಾದಗಳಾಗುತ್ತೆ. ವಾದ ಪ್ರತಿವಾದಗಳಾದ ಮೇಲೆ ನ್ಯಾಯಾಧೀಶರು ಈ ರೀತಿಯ ತೀರ್ಪನ್ನು ಕೊಡ್ತಾರೆ. ನೋಡಿ, ಬೆಂಗಳೂರು ಮೈಸೂರು ಹೆದ್ದಾರಿ ಕಾರಿಡಾರ್ ಸುಮಾರು 7,431 ಎಕರೆ ಪ್ರದೇಶದಲ್ಲಿ ಯೋಜಿಸಲಾದಂತಹ ತಂತ್ರಜ್ಞಾನ ಆಧಾರಿತ ಪರಿಸರ ಸ್ನೇಹಿ ಉಪನಗರ ಟೌನ್ಶಿಪ್ ಯೋಜನೆ, ಸ್ಯಾಟಲೈಟ್ ಟೌನ್ಶಿಪ್, ಬೆಂಗಳೂರಿನ ಮೇಲಿನ ಜನಸಂಖ್ಯೆ, ಅಲ್ಲಿಯ ಮೂಲ ಸೌಕರ್ಯಗಳ ಒತ್ತಡವನ್ನು ಕಡಿಮೆ ಮಾಡೋದಕ್ಕೋಸ್ಕರ ಬಿಡದಿಯನ್ನು 2ನೇ ಪ್ರಮುಖ ವಾಣಿಜ್ಯ ಕೇಂದ್ರವನ್ನಾಗಿ ಅಭಿವೃದ್ಧಿಪಡಿಸೋದು ಈ ಯೋಜನೆಯ ಉದ್ದೇಶ. ಈಗ ರೈತರಿಗೆ ಜಯದ ಮೇಲೆ ಜಯ ಸಿಗ್ತಾ ಇದೆ. ರೈತರು ಹೇಳ್ತಾ ಇದ್ದಾರೆ, ಸುಮಾರು 1.5 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ಬೈರಮಂಗಲದಲ್ಲಿ. ನಾವು ರಕ್ತ ಬೇಕಾದರೂ ಕೊಡ್ತೀವಿ, ಪ್ರಾಣ ಬೇಕಾದರೂ ಕೊಡ್ತೀವಿ, ನಮ್ಮ 1 ಇಂಚು ಭೂಮಿನೂ ಕೊಡಲ್ಲ. ರೈತರ ಹೋರಾಟಕ್ಕೆ ಜಯ ಸಿಕ್ಕಿದೆ ಹೈಕೋರ್ಟ್ನಿಂದ. ನೋಡೋಣ, ಸರ್ಕಾರ ಇನ್ನೂ ಮೊಂಡುತನವನ್ನು ಪ್ರದರ್ಶನ ಮಾಡುತ್ತಾ ಈ ಟೌನ್ಶಿಪ್ಪನ್ನು ಇಲ್ಲಿಗೆ ಕೈ ಬಿಡುತ್ತಾ ಕಾದು ನೋಡಬೇಕು.